ಕಥಾ ವೈಭವ ನಿಮ್ಮೊಂದಿಗೆ ಆಶ್ರೇ. ಕಥೆಯ ಹೆಸರು ರಂಗಯ್ಯನ ವ್ಯಾಪಾರ. ಬಹಳ ಹಿಂದಿನ ಕಾಲದಲ್ಲಿ ನಡೆದ ಕತೆ ಇದು ನಿಮಗಾಗಿ. ರಂಗಯ್ಯನ ತಂದೆ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಾ ಚೆನ್ನಾಗಿ ಹಣ ಸಂಪಾದಿಸಿದರು. ತನ್ನ ಮಗನನ್ನು ಆಸ್ಥಾನದಲ್ಲಿ ಸೇರಿಸಬೇಕೆಂದರೆ ಅವನು ವ್ಯಾಪಾರ ಮಾಡುತ್ತೇನೆ ಎಂದ. ವ್ಯಾಪಾರ ಮಾಡೋದು ಅಷ್ಟು ಸುಲಭವಲ್ಲ, ನಮಗೆ ಅದು ಆಗಿ ಬರಲ್ಲ, ನನ್ನ ಮಾತು ಕೇಳು, ರಾಜನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರಿಕೋ ಎಂದರು ರಂಗಯ್ಯನ ತಂದೆ. ರಂಗಯ್ಯನ ತಾಯಿ, ಅವನ ಸೋದರ ಮಾವ ವ್ಯಾಪಾರದಲ್ಲಿ ಅಷ್ಟು ಚೆನ್ನಾಗಿ ಸಂಪಾದಿಸುತ್ತಿದ್ದಾನೆ, ನಮಗೆ ವ್ಯಾಪಾರ ಆಗಿ ಬರೋಲ್ಲ ಅಂದರೆ ಏನರ್ಥ? ನಮ್ಮ ಕಡೆಯವರು ಅಂದರೆ ನಿಮಗೆ ಹಗುರನಾ ಎಂದು ಕೇಳಿದಳು ಕೋಪದಿಂದ. ನೀನು ಹೇಳ್ತಿರೋದು ನಿನ್ನ ತಮ್ಮ ಲೋಕನಾಥ್ ಬಗ್ಗೆ ತಾನೇ? ಅವನು ತನ್ನ ಸ್ವಂತ ಮಗನಿಗೇ ವ್ಯಾಪಾರದ ರಹಸ್ಯಗಳನ್ನು ಹೇಳೋದಿಲ್ಲ, ಇನ್ನು ನಿನ್ನ ಮಗನಿಗೆ ಹೇಳಿಕೊಡ್ತಾನಾ? ಯಾರೋ ಒಬ್ಬರು ವ್ಯಾಪಾರದಲ್ಲಿ ಶಿಕ್ಷಣ ಕೊಡದೇ ಇದ್ದರೆ ಹೇಗೆ ಮುಂದಕ್ಕೆ ಬರ್ತಾರೆ ಎಂದರು ರಂಗಯ್ಯನ ತಂದೆ. ರಂಗಯ್ಯನ ತಾಯಿ ಧೈರ್ಯ ಹೇಳುವಂತೆ ಮಗನ ಭುಜದ ಮೇಲೆ ಕೈ ಹಾಕಿ ಸವರುತ್ತಾ ಪತಿಯೊಡನೆ ಹೇಳಿದಳು, ನಿಮ್ಮದಂತೂ ತುಂಬ ಉತ್ಪ್ರೇಕ್ಷೆ. ನನ್ನ ತಮ್ಮ ನಿಮ್ಮ ಹಾಗೆ ಸ್ವಾರ್ಥಿ ಅಲ್ಲ. ಆಭರಣಗಳ ಅಂಗಡಿಯನ್ನೇ ಮಗನಿಗೆ ಬಿಟ್ಟು ತಾನು ಮಾತ್ರ ಇಂದಿಗೂ ದಿನಸಿ ಅಂಗಡಿಯನ್ನೇ ನೋಡಿಕೊಳ್ಳುತ್ತಿದ್ದಾನೆ. ತನ್ನ ಮಗಳು ಮಲ್ಲಿಯನ್ನು ನಮ್ಮ ರಂಗಯ್ಯನಿಗೆ ಕೊಡಬೇಕು ಅಂತಿದ್ದಾನೆ. ನಾವು ಅವನನ್ನು ಕೇಳದೆ ಹೋದರೆ ಅವನು ತಾನೇ ವ್ಯಾಪಾರದ ರಹಸ್ಯಗಳನ್ನು ಹೇಗೆ ಹೇಳ್ತಾನೆ ಎಂದಳು. ತಂದೆ ತಾಯಿ ಹೀಗೆ ಜಗಳವಾಡುತ್ತಿದ್ದರೆ ರಂಗಯ್ಯ ಸಿಡುಕುತ್ತಾ, ನಿಮ್ಮ ಜಗಳವೇ ನಿಮ್ಮದು, ನನ್ನ ಬಗ್ಗೆ ಯೋಚನೆ ಮಾಡಿ, ನನಗೆ ಸ್ವಂತ ಬುದ್ಧಿ ಇದೆ, ಯಾರ ಸಲಹೆಯೂ ನನಗೆ ಬೇಡ, ವ್ಯಾಪಾರದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳಬಲ್ಲೆ ಎಂದ. ಹಾಗಾದರೆ ಇನ್ನೇನು, ನಿನ್ನನ್ನು ನೀನೇ ನೋಡ್ಕೊ, ನಾನು ನಿನ್ನ ವ್ಯಾಪಾರಕ್ಕೋಸ್ಕರ ಒಂದು ಕಾಸು ಕೊಡೋಲ್ಲ ಎಂದ ರಂಗಯ್ಯ ಕೋಪದಿಂದ. ನಿಮ್ಮ ತಂದೆ ಹಣ ಕೊಡದಿದ್ದರೇನು, ನಾನು ಕೊಡ್ತೀನಿ ಎಂದಳು ರಂಗಯ್ಯನ ತಾಯಿ ಹಠದಿಂದ. ನನ್ನ ವ್ಯಾಪಾರಕ್ಕೆ ನನ್ನ ಬುದ್ಧಿವಂತಿಕೆಯೇ ಹಣ, ನಿಮ್ಮಿಬ್ಬರ ಹಣ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ಆಶೀರ್ವಾದ. ಒಂದು ವರ್ಷ ಕಾಲ ನನ್ನನ್ನು ಮರೆತು ಬಿಡಿ, ಒಳ್ಳೆಯ ವ್ಯಾಪಾರಿಯಾಗಿ ವಾಪಸ್ಸು ಬರ್ತೀನಿ ಎಂದು ಅವರಿಬ್ಬರಿಗೂ ನಮಸ್ಕರಿಸಿ ರಂಗಯ್ಯ ಮನೆ ಬಿಟ್ಟು ಹೊರಟ. ದಾರಿಯಲ್ಲಿ ಅವನಿಗೊಬ್ಬ ಸಾಧು ಎದುರಾದ. ಸಾಧುವಿಗೆ ನಮಸ್ಕರಿಸಿ ತಾನು ಮನೆ ಬಿಟ್ಟು ಹೊರಬಂದ ವಿಷಯ ಹೇಳಿ ತನ್ನನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಂಡ. ಆಗ ಸಾಧು ಅವನಲ್ಲಿ ಹಣ ಕೇಳಿದ. ರಂಗಯ್ಯ ಆಶ್ಚರ್ಯದಿಂದ, ಸರ್ವಸಂಗ ಪರಿತ್ಯಾಗಿಯಾದ ನಿಮಗೆ ಹಣವೇತಕ್ಕೆ ಎಂದ. ಹಣಕ್ಕಾಗಿ ತಾನೇ ಈ ವೇಷವೆಲ್ಲ, ನನಗೆ ವಿದ್ಯೆ ಇಲ್ಲ, ಯಾವ ಕೆಲಸವೂ ಕೈಲಾಗೋಲ್ಲ, ನನ್ನ ಕೈಕಾಲು ಸರಿ ಇದೆ, ಹಾಗಾಗಿ ಇದರಿಂದ ಹಣ ಬರೋಲ್ಲ, ಊಟಕ್ಕೂ ಕಷ್ಟ ಎಂದ ಸಾಧು. ಅಂದರೆ ಈ ವೇಷ ಕೂಡ ಒಂದು ವ್ಯಾಪಾರ ಅಂತೀರಾ ಎಂದ ರಂಗಯ್ಯ. ಹೆಸರುಗಳು ವ್ಯತ್ಯಾಸ ಇರಬಹುದೇ ವಿನಃ ವ್ಯಾಪಾರವಲ್ಲದ್ದು ಯಾವುದೂ ಇಲ್ಲ ಎಂದು ಸಾಧು ಒಂದು ಕ್ಷಣ ತಡೆದು, ಒಂದು ಕೆಲಸ ಮಾಡೋಣ, ನಾನೀಗ ಮಾಡ್ತಿರೋ ಈ ವ್ಯಾಪಾರದಲ್ಲಿ ನಿನ್ನನ್ನು ನನ್ನ ಶಿಷ್ಯನಾಗಿ ಮಾಡಿಕೊಳ್ಳುತ್ತಿದ್ದೇನೆ, ಇಬ್ಬರೂ ಸೇರಿ ಈ ವ್ಯಾಪಾರ ನಡೆಸೋಣ, ಬಂದ ಲಾಭವನ್ನು ಇಬ್ಬರೂ ಹಂಚಿಕೊಳ್ಳೋಣ ಎಂದ. ರಂಗಯ್ಯನಿಗೆ ಇದು ಇಷ್ಟವಿಲ್ಲದಿದ್ದರೂ ನೋಡೋಣವೆಂದು ಆಗಲಿ ಎಂದು ತಲೆ ಅಲ್ಲಾಡಿಸಿದ. ಮಾರನೆಯ ದಿನವೇ 10 ಜನ ನಡೆಯುವ ದಾರಿಯಲ್ಲಿ ಒಂದು ಚಿಕ್ಕ ಗುಡಾರ ಎದ್ದಿತು. ಹಣ ತೆಗೆದುಕೊಂಡು ಪಾಪಗಳನ್ನು ಕಳೆಯುವ ಪಾಪಾನಂದ ಸ್ವಾಮಿ ಸಾಧುವಾದರೆ ರಂಗಯ್ಯ ಆತನ ಪರಮಶಿಷ್ಯನಾದ. ಮೈಲು ತುತ್ತದಲ್ಲಿ ನೀರಿನ ಅಂಶ ಇರುವುದರಿಂದ ನೀಲಿಯಾಗಿ ಕಾಣುತ್ತದೆ. ಆ ನೀರು ಇಂಗಿ ಹೋದರೆ ಬೆಳ್ಳಗೆ ಕಾಣುತ್ತದೆ. ಬಿಳಿಯ ಮೈಲು ತುತ್ತವನ್ನು ಇಟ್ಟರೆ ಅದು ನೀರಿನ ಅಂಶವನ್ನು ಹೀರಿಕೊಂಡು ನೀಲಿಯಾಗುತ್ತದೆ. ಇದನ್ನು ಆಧಾರವಾಗಿಟ್ಟುಕೊಂಡು ವ್ಯಾಪಾರ ಪ್ರಾರಂಭಿಸಿದ ಪಾಪಾನಂದ ಸ್ವಾಮಿ ಮತ್ತು ಆತನ ಪರಮಶಿಷ್ಯ ರಂಗಯ್ಯ. ಪಾಪಾನಂದ ಸ್ವಾಮಿಗೆ ಬಲಭಾಗದಲ್ಲಿ ಕುದಿಯುತ್ತಿರುವ ನೀರಿನ ಮೇಲೆ ಒಂದು ತಟ್ಟೆಯಲ್ಲಿ ಬಿಳಿಯ ಮೈಲು ತುತ್ತದ ಪುಡಿ ಇರುತ್ತದೆ. ಎಡಗಾಲಿನ ಬಳಿ ಕಾದ ತವಾ ಇರುತ್ತದೆ. ರಂಗಯ್ಯ ಹಣ ತೆಗೆದುಕೊಂಡ ವ್ಯಕ್ತಿ ಕೈಯಲ್ಲಿ ಬಿಳಿಯ ಪುಡಿ ಹಾಕಿ ಕಣ್ಣು ಮುಚ್ಚಿಕೋ ಎನ್ನುತ್ತಾನೆ. ಸ್ವಲ್ಪ ಹೊತ್ತಿಗೆ ಪುಡಿ ನೀಲಿಯಾಗುತ್ತದೆ. ನಿನ್ನ ಶರೀರದಲ್ಲಿರುವ ಪಾಪ ಈ ಪುಡಿಯಲ್ಲಿ ವಿಷವಾಗಿ ಪ್ರವೇಶಿಸಿ ಬಿಳಿ ಪುಡಿ ನೀಲಿಯಾಗಿರುತ್ತದೆ. ಕಣ್ಣು ತೆಗೆದು ನೋಡು ಎನ್ನುತ್ತಾನೆ ರಂಗಯ್ಯ. ನೀಲಿ ಪುಡಿಯನ್ನು ನೋಡಿ ವ್ಯಕ್ತಿ ಬೆಚ್ಚಿ ಬೀಳುತ್ತಾನೆ.
ಈ ಪುಡಿಯನ್ನು ಸಾಧು ಕೈಲಿ ಹಾಕ್ತೀನಿ. ಸಾಧು ಕಣ್ಣು ಮುಚ್ಚಿ ಮಂತ್ರ ಜಪಿಸಿ ಪುಡಿಯನ್ನು ತವಾದ ಮೇಲೆ ಹಾಕುತ್ತಾರೆ. ಅದು ಬಿಳಿಯಾಗುತ್ತದೆ. ನಿನ್ನ ಪಾಪ ಗಾಳಿಯಲ್ಲಿ ಸೇರಿ ಹೋಗುತ್ತದೆ. ನೀನಿನ್ನು ಹೋಗು ಎಂದಾಗ ಅವನು, ಆ ವ್ಯಕ್ತಿಯು ತನ್ನ ಪಾಪ ಕಳೆಯುತ್ತೆಂದು ತೃಪ್ತನಾಗಿ ಹೋಗುತ್ತಾನೆ. ಹೋಗುವ ಮುಂಚೆ ಒಂದು ಚಿಟಿಕೆ ಪುಡಿಗೆ 1,000 ರೂಪಾಯಿ ಬೆಲೆ ಕೊಟ್ಟು ತೆಗೆದುಕೊಳ್ಳುತ್ತಾನೆ ಪರಮಭಕ್ತಿಯಿಂದ. ಮನುಷ್ಯ ಉಸಿರಾಡುವಾಗ ಅನೇಕ ಸೂಕ್ಷ್ಮ ಜಂತುಗಳು ಒಳಗೆ ಹೋಗಿ ಸಾಯುತ್ತವೆ. ಹಾಗಾಗಿ ನಿಮ್ಮಲ್ಲಿ ಪಾಪ ಪ್ರತಿದಿನ ಬೆಳೆಯುತ್ತಲೇ ಇರುತ್ತದೆ. ಪ್ರತಿದಿನ ಪಾಪ ಕಳ್ಕೋಬೇಕು. ನಿಮ್ಮ ಪಾಪ ಕಳೆಯಲೆಂದೇ ನಾನಿಲ್ಲಿಗೆ ಬಂದಿದ್ದೇನೆ ಎನ್ನುತ್ತಿದ್ದ ಪಾಪಾನಂದ ಸ್ವಾಮೀಜಿ. ತಾವು ಪ್ರತಿದಿನ ಪಾಪ ಮಾಡುತ್ತಿರುವುದರಿಂದ ಪುಡಿ ನೀಲಿಯಾಗುತ್ತದೆ ಎಂದು ಎಲ್ಲರೂ ಅಂದುಕೊಳ್ಳುತ್ತಿದ್ದರು. ಬಂದ ಕೆಲವರು ಚಿಟಿಕೆ ಪುಡಿಯನ್ನು ಖರೀದಿಸುತ್ತಿದ್ದರು, ಕೆಲವರು ಹೆಚ್ಚು ತೆಗೆದುಕೊಳ್ಳುತ್ತಿದ್ದರು. ಒಟ್ಟಿನಲ್ಲಿ ಎಲ್ಲರೂ ಪ್ರತಿದಿನ ಬಂದು ತಮ್ಮ ತಮ್ಮ ಪಾಪವನ್ನು ಕಳೆದುಕೊಳ್ಳುತ್ತಲೇ ಇದ್ದರು. ಒಂದು ದಿನ ರಂಗಯ್ಯ, ನಾವು ಈಗಾಗಲೇ ಸಾಕಷ್ಟು ಹಣ ಸಂಪಾದಿಸಿದ್ದೇವೆ, ಇನ್ನು ಇದಕ್ಕೆ ಅಂತ್ಯ ಹಾಕೋಣ ಎಂದ. ಪರಮಾನಂದ ಸ್ವಾಮೀಜಿ, ಬೇಡ, ಇನ್ನೂ ಸಂಪಾದಿಸೋಣ ಎಂದರು. ಅತಿ ಆಸೆಗೆ ಬಿದ್ದರೆ ಮೋಸವಾಗುತ್ತೆ. ಪ್ರಪಂಚದಲ್ಲಿ ನಮಗಿಂತ ಬುದ್ಧಿವಂತರು ಖಂಡಿತ ಇರ್ತಾರೆ. ಅಂಥವರಿಗೆ ನಮ್ಮ ಮೇಲೆ ಸಂಶಯ ಬಂದರೆ ಅಷ್ಟೇ, ನಮ್ಮ ಗತಿ ಮುಗಿದೇ ಹೋಗುತ್ತೆ ಎಂದ ರಂಗಯ್ಯ. ಹಾಗೇನೂ ಆಗಲ್ಲ, ನೀನು ಸುಮ್ಮನಿರು. ನಿನ್ನನ್ನು ನನ್ನ ವ್ಯಾಪಾರದಲ್ಲಿ ಪಾಲುದಾರನನ್ನಾಗಿ ಮಾಡಿಕೊಂಡಿದ್ದೇನೆ. ನಿನ್ನನ್ನು ನನ್ನಂತೆ ಮಾಡಿ ಇನ್ನೊಂದು ಕಡೆಗೆ ಹೊರಟು ಹೋಗುತ್ತೇನೆ ಎಂದುಕೊಂಡರೆ ನೀನೇ ನನಗೆ ಸಲಹೆ ಕೊಡ್ತೀಯಾ ಎಂದು ತಾವು ಸಂಪಾದಿಸಿದ ಹಣ ಎಣಿಸಿದರೆ 1,00,000 ರೂಪಾಯಿ ಆಗಿತ್ತು. ಅದರಲ್ಲಿ 50,000 ಕೊಡಲು ಹೋದರೆ ರಂಗಯ್ಯ, ನಿನ್ನ ಪಾಪದಲ್ಲಿ ನನ್ನನ್ನು ಭಾಗಿಯನ್ನಾಗಿ ಮಾಡಿಕೊಂಡಿದ್ದೀರಾ ಸ್ವಾಮೀಜಿ, ಹಾಗಾಗಿ ನನಗೆ 5,000 ರೂಪಾಯಿ ಮಾತ್ರ ಸಾಕು ಎಂದ. ನಂತರ ರಂಗಯ್ಯ ಸಾಧುವಿಗೆ ನಮಸ್ಕರಿಸಿ ತನ್ನ ವೇಷ ಮತ್ತೆ ಬದಲಾಯಿಸಿಕೊಂಡು ಮಾವ ಲೋಕನಾಥ್ ಇರೋ ಊರಿಗೆ ಸೇರಿದ. ಆ ಊರಿನ ಹೆಸರು ಶ್ರೀನಾಥಪುರಂ ಎಂದು. ಆ ಸಮಯದಲ್ಲಿ ಲೋಕನಾಥ್ ತನ್ನ ಅಂಗಡಿಯಲ್ಲಿ ತನ್ನನ್ನು ಗುರುತು ಹಿಡಿಯುತ್ತಾನೋ ಇಲ್ಲವೋ ನೋಡೋಣ ಅಂದುಕೊಂಡು, ನನಗೆ ಒಣ ಖರ್ಜೂರ ಬೇಕು ಎಂದ. ಲೋಕನಾಥ್ ಅವನ ಗುರುತು ಹಿಡಿಯಲೇ ಇಲ್ಲ. ಖರ್ಜೂರ ಅಲ್ಲದೆ ಬೇರೆ ಏನು ಬೇಕು ಎಂದು ಕೇಳಿದರು. ಬೇಕಾದಷ್ಟು ಬೇಕು, ಮೊದಲು ಖರ್ಜೂರ ಇದೆಯೋ ಇಲ್ವೋ ಹೇಳಿ ಎಂದ ರಂಗಯ್ಯ. ತಕ್ಷಣವೇ ಲೋಕನಾಥ್, ಲೇ ವೆಂಕ ಎಂದು ಕರೆದ. ಒಳಗಿನಿಂದ 15 ವರ್ಷದ ಹುಡುಗ ಬಂದು ಏನೆಂದು ಕೇಳಿದಾಗ, ಒಣ ಖರ್ಜೂರ ಇದೆಯಾ ಎಂದು ಕೇಳಿದ ಲೋಕನಾಥ. ವೆಂಕ ಒಣ ಖರ್ಜೂರ ಹುಡುಕಲು ಒಳಗೆ ಹೋದ. ಆಗ ಲೋಕನಾಥ್ ಗೋಪಿ ಎಂದು ಕರೆದಾಗ ಮತ್ತೊಬ್ಬ ಹುಡುಗ ಬಂದ. ಇವರಿಗೆ ಇನ್ನೇನು ಬೇಕು ಕೇಳೋ ಗೋಪಿ, ಮತ್ತೆ ಸರಿಯಾಗಿ ತೂಕ ಮಾಡಿ ಕಟ್ಟಿಕೊಡು ಎಂದ. ಸ್ವಲ್ಪ ಹೊತ್ತಿನ ನಂತರ ವೆಂಕನು ಬಂದು, 1 ಮೂಟೆ ಖರ್ಜೂರ ಇತ್ತು, ಅದು ಎಲ್ಲೋ ಕಾಣಿಸ್ತಿಲ್ಲ ಎಂದ. ಅದನ್ನು ಹೇಳೋದಕ್ಕೆ ಇಷ್ಟು ಹೊತ್ತಾ ಎಂದು ಲೋಕನಾಥ್ ರಂಗಯ್ಯನ ಕಡೆ ತಿರುಗಿ, ನಮ್ಮ ಅಂಗಡಿಯಲ್ಲಿ ಇಲ್ಲದ ಸಾಮಾನು ನಿಮಗೆ ಮತ್ತೆಲ್ಲಿಯೂ ದೊರಕುವುದಿಲ್ಲ ಎಂದ. ಈ ವಿಷಯ ಮೊದಲೇ ಹೇಳಿದರೆ ಚೆನ್ನಾಗಿರೋದು. ಮೊದಲು ಇದೆ ಅಂತ ಹೇಳೋದು, ನಂತರ ಇಲ್ಲ ಅಂತ ಹೇಳೋದು. ಹುಡ್ಕೋದಿಕ್ಕೆ ಇಷ್ಟು ಸಮಯನಾ ಎಂದ ರಂಗಯ್ಯ ಕೋಪದಿಂದ. ಏನು ಮಾಡೋದು, ವೆಂಕನಿಗೆ ತಂದೆ ತಾಯಿ ಇಲ್ಲ, ಭಿಕ್ಷೆ ಬೇಡೋದು ಇವನಿಗಿಷ್ಟವಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿಯೇ ಬದುಕ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಯಾರು ಕೆಲಸ ಕೊಡ್ತಾರೆ? ವ್ಯಾಪಾರಸ್ಥನಿಗೆ ನನಗೂ ಸ್ವಲ್ಪ ಕರುಣೆ ಇದೆ ಅಲ್ವಾ, ಅದಕ್ಕೆ ಅವನನ್ನು ಕೆಲಸದಲ್ಲಿ ಇಟ್ಕೊಂಡಿದ್ದೀನಿ. ಅವನಿಂದ ಬೇಸರ ಆದರೆ ಆ ಮಾತುಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ನನ್ನ ಮೇಲೆ ಬೇಸರ ಮತ್ತು ಕೋಪವನ್ನೂ ಮಾಡಿಕೊಳ್ಳಿ ಎಂದ ಲೋಕನಾಥ. ಮಹಾ ದೊಡ್ಡ ವ್ಯಾಪಾರಿಯೇ ನೀನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಈ ವೆಂಕನಿಗೆ ಈ ಊರಲ್ಲಿ ಲೋಕನಾಥ್ ಅನ್ನೋ ವ್ಯಾಪಾರಿಯು ಗೊತ್ತಿದ್ರೆ ಈ ಪೊಟ್ಟಣಗಳನ್ನು ಅವರ ಮನೆಗೆ ಸೇರಿಸಬೇಕು, ಅವರು ನನ್ನ ಸೋದರ ಮಾವ ಎಂದ. ತಕ್ಷಣ ಲೋಕನಾಥ್ ಅಂಗಡಿಯೊಳಗಡೆಯಿಂದ ಹೊರಗೆ ಬಂದು, ಓ ರಂಗ, ನೀನೇನೋ, ನನಗೆ ನಿನ್ನ ಗುರ್ತೇ ಸಿಗಲಿಲ್ಲ, ಬಾ ಮನೆಗೆ ಹೋಗೋಣ ಎಂದ. ರಂಗಯ್ಯ ಆಶ್ಚರ್ಯದಿಂದ, ಅಂಗಡಿಯನ್ನು ಹೀಗೆ ಬಿಟ್ಟು ಬಂದುಬಿಡ್ತೀರಾ ಮಾವ, ಮೊದಲೇ ಆ ವೆಂಕನಿಗೆ ಅಷ್ಟು ಬುದ್ಧಿ ಇಲ್ಲ ಎಂದ್ರಿ. ಅದೆಲ್ಲ ನೋಡೋರಿಗಷ್ಟೇ, ನಿಜಕ್ಕೂ ವೆಂಕ ಮಹಾ ಬುದ್ಧಿವಂತ ಎಂದ.
ಹಾಗಾದರೆ ಖರ್ಜೂರದ ವಿಷಯದಲ್ಲಿ ಹಾಗೆ ಯಾಕೆ ಮಾಡಿದ್ರಿ ಎಂದು ಪ್ರಶ್ನಿಸಿದ ರಂಗಯ್ಯ. ಒಣಗಿದ ಖರ್ಜೂರಕ್ಕೋಸ್ಕರ ಬಂದ ಗಿರಾಕಿಯನ್ನು ಹೋಗೋಕೆ ಬಿಡ್ತೀನಾ? ನಿನಗೆ ಇನ್ನೂ ಸಾಮಾನು ಬೇಕು. ಗೋಪಿ ಕೈಯಲ್ಲಿ ಪೊಟ್ಟಣ ಕಟ್ಟಿಸ್ತಾ ಇದ್ದೆ. ಅವನು ಈ 4 ಅಂಗಡಿ ತಿರ್ಕೊಂಡು ಬಂದು ಒಣ ಖರ್ಜೂರ ತಂದೇ ತರ್ತಾನೆ ಅಂತ ನಂಗೆ ಗೊತ್ತಿತ್ತು. ಅಷ್ಟರೊಳಗೆ ಬೇರೆ ಬೇರೆ ವ್ಯಾಪಾರನೂ ಆಯ್ತಲ್ವ ನನಗೆ ಎಂದ. ರಂಗಯ್ಯ ಸ್ವಲ್ಪ ಆಲೋಚಿಸಿ, ಅಂದರೆ ವ್ಯಾಪಾರ ಕೂಡ ಒಂದು ಮೋಸವೇ ಅಲ್ವಾ ಮಾವ ಎಂದ. ನಾನು ಸಾಧು ಜೊತೆ ಸೇರಿ ಬೇರೆಯವರನ್ನು ಮೋಸ ಮಾಡಿ ಸಂಪಾದಿಸಿದ ಹಣ ನೀನು ವ್ಯಾಪಾರದಲ್ಲಿ ಸಂಪಾದಿಸಬೇಕೆಂದರೆ ವರ್ಷದ ಮೇಲೆ ಆಗುತ್ತೆ ಎಂದು ತನ್ನ ವಿಷಯವನ್ನೆಲ್ಲವನ್ನೂ ಮಾವನಿಗೆ ಹೇಳಿದ. ಲೋಕನಾಥ್ ಜೋರಾಗಿ ನಕ್ಕು, ಸಾಮಾನಿನಲ್ಲಿ ಕಲಬೆರಕೆ ಮಾಡಿದರೆ ಅದು ಮೋಸ. ಕೊಂಡುಕೊಳ್ಳುವವರ ಅಸಹಾಯಕತೆಯನ್ನು ನೋಡಿಕೊಂಡು ಬೆಲೆ ಹೆಚ್ಚಿಸಿದರೆ ಅದು ಮೋಸ. ನಾನೇನು ಅಂತಹ ಮೋಸ ಮಾಡ್ತಿಲ್ಲ. ನನ್ನ ಬುದ್ಧಿವಂತಿಕೆಯಿಂದ ಆಕರ್ಷಿಸುತ್ತಾ ಇದ್ದೀನಿ ಅಷ್ಟೇ ಎಂದ. ರಂಗಯ್ಯ ಒಂದು ಕ್ಷಣ ಯೋಚಿಸಿ, ಈಗ ನನ್ನ ಬುದ್ಧಿವಂತಿಕೆಯನ್ನು ವ್ಯಾಪಾರಕ್ಕೆ ಉಪಯೋಗಿಸಬೇಕೋ ಇಲ್ಲವೋ ಎಂದು ನನಗೆ ತಿಳಿದು ಬರುತ್ತಿಲ್ಲ. ಸ್ವಂತ ಪ್ರತಿಭೆಯಿಂದ ಮುಂದೆ ಬರ್ತೀನಿ ಅಂತ ಜಂಬ ಕೊಚ್ಚಿಕೊಂಡು ಮನೆ ಬಿಟ್ಟಿದ್ದೆ. ಈಗ ನಿಮ್ಮ ಸಲಹೆಯನ್ನು ತೆಗೆದುಕೊಳ್ಳಬೇಕೋ ಬೇಡವೋ ಅಂತ ಕೂಡ ಗೊತ್ತಾಗ್ತಿಲ್ಲ ಮಾವ ಎಂದ. ಆಗ ಲೋಕನಾಥ್ ಅವನ ಭುಜ ತಟ್ಟುತ್ತಾ, ಮೋಸ ಮಾಡಿ ಸಂಪಾದಿಸಿದ ಹಣದಿಂದ ಶಾಂತಿ ಸಿಗೋಲ್ಲ. ನಿನ್ನ ಬುದ್ಧಿವಂತಿಕೆಯನ್ನು ವ್ಯಾಪಾರಕ್ಕೆ ಮಾಡೋಕ್ಕೇ ಬಳಸು. ಹಾಗಾಗಿಯೇ ಸಾಮಾನ್ಯರ ಸೇವೆ ಮಾಡಬೇಕೆಂದು ಒಡವೆ ಅಂಗಡಿಯನ್ನು ಮಗನಿಗೇ ಕೊಟ್ಟು ನಾನಿದನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಇನ್ನು ಮೇಲೆ ವ್ಯಾಪಾರದ ರಹಸ್ಯಗಳನ್ನೆಲ್ಲ ನಿನಗೆ ಹೇಳಿಕೊಡ್ತೇನೆ. ನೀನು ವ್ಯಾಪಾರವನ್ನು ಮುಂದುವರಿಸು. ನಿನಗೆ ಒಳ್ಳೆಯದಾಗಲಿ ಎಂದ. ನಂತರ ರಂಗಯ್ಯ ವ್ಯಾಪಾರದಲ್ಲಿ ಸಾಕಷ್ಟು ಹಣ ಗಳಿಸಿ 1 ವರ್ಷವಾದ ಮೇಲೆ ತಂದೆ ತಾಯಿಯ ಬಳಿಗೆ ಹೋಗಿ ನಡೆದ ವಿಚಾರವನ್ನೆಲ್ಲ ಅವರಿಗೆ ಹೇಳಿ ಅವರನ್ನು ಸಂತೋಷಪಡಿಸಿದ. ನಂತರ ಮಾವನ ಮಗಳು ಮಲ್ಲಿಯನ್ನೇ ಮದುವೆ ಮಾಡಿಕೊಂಡು ಮಾವನನ್ನು ತಂದೆ ತಾಯಿಯನ್ನು ಸುಖವಾಗಿ ನೋಡಿಕೊಂಡು ತಾನೂ ಸುಖವಾಗಿ ಜೀವಿಸಿದ. ಪ್ರಾಮಾಣಿಕತೆಯೇ ವ್ಯಾಪಾರದ ಪರಮ ಅಸ್ತ್ರ ಎಂದು ರಂಗಯ್ಯ ವ್ಯಾಪಾರವನ್ನು ಭರ್ಜರಿಯಾಗಿ ಮುಂದುವರಿಸಿದ. ಕತೆ ಸೊಗಸಾಗಿದೆ ಅಲ್ವಾ? ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ನಿಮ್ಮೊಂದಿಗೆ ಆಶ್ರೀ.